ಅಬ್ರಾಹಿಮಠ್ ಅವರೇ, ಕೆಳದಿ ಸ್ಮಾರಕಗಳು ಅರಣ್ಯ ಭೂಮಿನಲ್ಲೇ ಇದೆ. ಇದು ಪುರಾತತ್ವ ಇಲಾಖೆಗೆ ಸೇರೋದು ಯಾವಾಗ? ಸೇರ್ಸೋದಕ್ಕೆ ನಿಮ್ ಸಲಹೆ ಏನು? ಬಹಳ ಕಷ್ಟ ಇದೆ ಈ ಕೆಲಸ. ನಾನು ಇದ್ರ ಬಗ್ಗೆ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಪುರಾತತ್ವ ಇಲಾಖೆಗೆ ಬರುವಂಥದ್ದು. ಎಲ್ಲವೂ ಪುರಾತತ್ವ ಇಲಾಖೆಗೆ ಬರುವಂಥದ್ದು. ದೇವಗಂಗೆ ಮತ್ತೆ ಇದನ್ನು ಬಿಟ್ಟರೆ ಮಾತ್ರ, ಯಾವ್ದು ಕೋಟೆ ಬಿಟ್ಟರೆ ಯಾವುದು ಕೂಡ ಪುರಾತತ್ವ ಇಲಾಖೆಗೆ ಬಂದಿಲ್ಲ, ಅವರ ಗಮನಕ್ಕೆ ಬಂದಿಲ್ಲ. ಅವ್ರ ಗಮನಕ್ಕೆ ಬಂದ್ರು ಕೂಡ ಅದನ್ನೇನಾದ್ರೂ ಅವ್ರು ತಗೊಂಡ್ರೆ ಭಾರಿ ನಮ್ಗೆ ಕಷ್ಟ ಆಗತ್ತೆ. ಅಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಅದು ಎಲ್ಲೋ ಕೆಲವು ಪ್ರದೇಶಗಳು ಜನವಸತಿ ಕೇಂದ್ರ ಜೊತೆಗೆ ಇರೋಂಥದ್ದು ಸರಿ. ನಮ್ಮ ಭಾಗದಲ್ಲಿ ನಾ ಹೇಳ್ತಾ ಇದ್ದೀವಿ, ಇದೊಂದೇ ಅಲ್ಲ, ಕಾಳುಮೆಣಸಿನ ರಾಣಿ ಕಾನೂರು ಕೋಟೆ ಕೂಡ ಇವತ್ತು ಅರಣ್ಯ ಇಲಾಖೆ ಅದನ್ನ ತಗೊಳ್ಬಹುದು. ಅಲ್ಲ, ಈಗ ನಮ್ಮ ಚಂಪಕ ಸರಸ್ಸು ಅರಣ್ಯದಲ್ಲಿದೆ, ಕೋಟೆಗಳು ಅರಣ್ಯದಲ್ಲಿದೆ, ಇಂಥದ್ದು ಸುಮಾರು ಪ್ರದೇಶಗಳು ಅರಣ್ಯದಲ್ಲೇ ಇದೆ. ಅದು ತಗೋಬೇಕಲ್ಲ. ಸ್ವತಂತ್ರ ಬಂದು 75 ವರ್ಷ ಆಯ್ತು. ತಗೊಳ್ಬೇಕಾಗಿತ್ತು, ಇಂಪಾರ್ಟೆಂಟ್ ಆಗಿರುವಂತದ್ದು ನಾವು ತಗೊಳ್ಬೇಕಾಗಿತ್ತು. ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅರಣ್ಯ ಇಲಾಖೆನಲ್ಲಿ ಇರೋದು ಸರಿನೇ, ಏನ್ ತೊಂದರೆ ಇಲ್ಲ. ಆದ್ರೆ ಅದು ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ, ಸಂಶೋಧನೆ ಮಾಡೋದಕ್ಕಾಗಲ್ಲ, ಅಲ್ಲಿ ಉತ್ಖನನ ಮಾಡಕ್ಕಾಗಲ್ಲ ಅಲ್ವಾ? ಉತ್ಖನನ ಮಾಡಬೇಕು. ಇದಕ್ಕೆ ಯಾರು ಇಂಟ್ರೆಸ್ಟ್ ಕೊಡ್ಬೇಕು ಹೇಳಿ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನವರು ಇದಕ್ಕೆ, ಸೆಂಟ್ರಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ತಗೊಳ್ಬೇಕು. ಆಮೇಲೆ ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಮಾಡ್ತಾ ಇಲ್ಲ ಅರುಣ್. ಇದ್ರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಇವತ್ತು ನೋಡ್ತಾ ಇದ್ದೀರಲ್ಲ. ಯಾರು ಒತ್ತಾಯ ಯಾರಿಗೆ ಮಾಡ್ಬೇಕು? ಯಾರು ಎಲ್ಲರೂ ನಾವೆಲ್ಲ ಒತ್ತಾಯ ಮಾಡಿದಿರಿ. ಆದ್ರೆ ಯಾರು ಕೂಡ ಇದ್ರ ಕಡೆಗೆ ಲಕ್ಷ್ಯ ಕೊಡದ. ಅಂದ್ರೆ ಇದರಲ್ಲಿ ಏನು ಎಲ್ಲ ಉಪಯೋಗ ಇಲ್ಲ ಇವರಿಗೆ. ಮಾಡಬಹುದು, ಉಪಯೋಗ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾ ಈಜಿಪ್ಟಿಗೆ ಹೋಗಿದ್ದೆ. ಈಜಿಪ್ಟ್ ಅಲ್ಲಿ ಇರ್ತಕ್ಕಂಥ ಎಂಥ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಪಿರಮಿಡ್ಸ್. ನಾಟ್ ಓನ್ಲಿ ಪಿರಮಿಡ್ಸ್ ಫೇಮಸ್ ಆಯ್ತಾ. ಅಲ್ಲೇ ಅಲ್ಲೇ ಇರ್ತಕ್ಕಂಥ ಸೂಕ್ಷ್ಮ ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಎಕ್ಸಾಂಪಲ್ ಜೆರುಸಲೇಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಜೆರುಸಲೇಮ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ 14 ಸ್ಥಾನಗಳು ಬರ್ತವೆ. ಯಾರು? ಏಸು ಕ್ರಿಸ್ತನ ಶಿಲ್ಬೆಗೆ ಎರಸ್ತಾರಲ್ಲ, ಹೌದು, ಏಸು ನಡೆದಾಡದ ನಾಡು. 14 ಸ್ಥಾನಗಳಲ್ಲಿ ಕೂಡ ಏನೂ ಇಲ್ಲ. 14 ಸ್ಥಾನಗಳಲ್ಲಿ ಕಣ್ಣೀರು ಸುರಿಸಿದ, ಅಲ್ಲಿ ಹಿಂಸೆ ಮಾಡಿದ್ರ, ಉಗುಳಿದ್ರು, ಹೊಡೆದ್ರು, ಬಡಿದ್ರು, ಇದೇ ಉಂಟು ಆ ಪ್ಲೇಸ್ ನಲ್ಲಿ. ಹೊರತು ಅಲ್ಲಿ ಯಾವುದೇ ತನ್ನ ಮಾನ್ಯುಮೆಂಟ್ ಇಲ್ಲ. ಬಟ್ ಆ ಸ್ಥಳದಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ಕ್ರಿಶ್ಚಿಯನ್ ಸಹೋದರರು ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು ಅದ್ಭುತ ಅಲ್ವೇನ್ರಿ? ಹಾಗಾದ್ರೆ ಅದದ್ದು ಯಾರಾದ್ರೂ ಮೇಂಟೈನ್ ಮಾಡ್ತಾ ಬಂದದ್ದು? ಅಲ್ಲಿ ಅವ್ರು ಮೇಂಟೈನ್ ಮಾಡ್ತಾ ಬಂದದ್ದು. ಆ ಪ್ಲೇಸ್ಗೆ ಆ ಪೂಜ್ಯತೆಯನ್ನು ಕೊಟ್ರು ಅವರು. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ರಾಣಿಯರು ಕೂತದ್ದಕ್ಕೆ ಲೆಕ್ಕ ಇಲ್ಲ, ರಾಜರು ಕೂತದ್ದು ಪ್ಲೇಸಿಗೆ ಲೆಕ್ಕವೇ ಇಲ್ಲ, ಅವರ ಅರಮನೆಗಳಿಗೆ ಲೆಕ್ಕವೇ ಇಲ್ಲ. ನಗರದಲ್ಲಿ ಅರಮನೆಗಳ ಲೆಕ್ಕ ಉಂಟ, ಆದ್ರೆ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟಿವಿ, ಅದನ್ನು ಉಳಿಬಿಟ್ಟಿವಿ. ಇವತ್ತು ಅವಶೇಷಗಳು ಸಿಗುದು ಕಷ್ಟ ಇದ್ದಾವೆ. ಅಲ್ಲಿರ್ತಕ್ಕಂಥ ಅವಶೇಷಗಳನ್ನು ತಗೊಂಡು ನಾವು ಮನೆ ಕಟ್ಕೊಂಡಿವಿ. ಅಲ್ಲಿರ್ತಕ್ಕಂಥ ಶಾಸನಗಳನ್ನು ತಗೊಂಡ್ಬಿಟ್ಟು ನಾವು ಬಚ್ಚಲು ಮನೆಗೆ ಹಾಕೊಂಡಿವಿ, ಮೆಟ್ಲುಗಳನ್ನು ಮಾಡ್ಕೊಂಡಿವಿ. ನಮಗೂ ಇತಿಹಾಸ ಪ್ರಜ್ಞೆ ಇಲ್ಲ, ನಮ್ ಗೌರ್ಮೆಂಟ್ಗೂ ಇತಿಹಾಸ ಪ್ರಜ್ಞೆ. ಬಟ್ ಯಾವ್ದು ನ್ಯಾಯಾಲಯದಿಂದ ನಾವೇನಾದ್ರು ಇದಕ್ಕೆ ಪರಿಹಾರ ಪಡಿಬೋದಾ? ನ್ಯಾಯಾಲಯ ಯಾರ್ದು? ಅಲ್ಲ, ಅಲ್ಲಿಗೆ ನಾವೇನಾದ್ರು ರಿಟ್ ಪಿಟಿಷನ್ ಇಂಥದ್ದೆಲ್ಲ ಮಾಡಿ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಜನ ಎಚ್ಚೆತ್ಕೊಳ್ಬೇಕು. ಅಲ್ಲ, ಜನ ಎಚ್ಚೆತ್ಕೊಂಡ್ರ ಮೇಲೂ ನ್ಯಾಯಾಲಯದ ಮೂಲಕ ನಾವೇನಾದ್ರು ಪ್ರಯತ್ನ ಮಾಡ್ಬೇಕಾ? ಈಗ ಜಿಲ್ಲೆ ಇತಿಹಾಸದ ಎಲ್ಲ ಮಾಡ್ಬೇಕಾಗುತ್ತೆ. ಮಾಡಬಹುದು, ಬಟ್ ನನಗನ್ಸುತ್ತೆ ನ್ಯಾಯಾಲಯಗಳು ಈ ಮಟ್ಟಿನಲ್ಲಿ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಕೆಲಸ. ಇಲ್ಲ, ರಿಟ್ ಪಿಟಿಷನ್ ಹಾಕ್ಬೋದು ನಾವು. ಅಲ್ಲ, ನೀವು ರಿಟ್ ಪಿಟಿಷನ್ ಹಾಕ್ತಿರೋ ಏನಾಗ್ತಿರೋ ಅವೆಲ್ಲವೂ ಕೂಡ ನಿಮ್ಗೆ ಗೊತ್ತಲ್ಲ. ಅಲ್ಲ, ಇದ್ರು ಕೂಡ ಅಂತ ಒಂದು ಪ್ರಯತ್ನ ಮಾಡಬಹುದು ಅಷ್ಟೇ. ಯಾಕಂದ್ರೆ ನೀವು ನಮ್ಮ ಜಿಲ್ಲೆನಲ್ಲಿ ಇತಿಹಾಸದ ಬಗ್ಗೆ ಸಂಶೋಧಕರು ಕೆಲವರು ನಿಮ್ಮಂತವ್ರೆಲ್ಲ ಇದ್ದೀರಿ. ನೀವೆಲ್ಲ ಯಾಕೆ ಆ ಪ್ರಯತ್ನ ಮಾಡಬಾರ್ದು? ನಾನು ಹೇಳ್ತಾ ಇರೋದು ಜನರಲ್ಲಿ ಆ ಪ್ರಜ್ಞೆನ ಮೂಡಿಸ್ಬೇಕು ಅಂತ. ನ್ಯಾಯಾಲಯದಿಂದ, ಕಾನೂನಿನಿಂದ, ಅರಣ್ಯ ಇಲಾಖೆಯಿಂದ ಪುರಾತತ್ವ ಇಲಾಖೆಗೆ ಮಾಡಬೇಕು. ಒಂದು ಪುರಾತತ್ವ ಇಲಾಖೆಗೆ ಬಂದ್ರ ಮೇಲೆ ಜನರಿಗೆ ತಲುಪಬೇಕಲ್ಲ. ಈಗ ಮುಂದಿನ ಅರಣ್ಯದ ಕಾಯ್ದೆಗಳಿದೆಯಲ್ಲ, ನೀವು ಹೋಗಕ್ಕೆ ಆಗಲ್ಲ. ಅರಣ್ಯ ಕಾಯ್ದೆಗಳು ಒಂದ್ ಲೆಕ್ಕದಲ್ಲಿ ಕೆಲವು ಸಲ ಅನ್ಸುತ್ತೆ ಅರಣ್ಯ ಕಾಯ್ದೆಗಳು ಬರಬೇಕು ಅಂತ. ಇಲ್ಲ, ಮಲೆನಾಡಿನಲ್ಲಿ ಇರುವಂತಹ ಸ್ಮಾರಕಗಳಿದೆಯಲ್ಲ ಸರ್, ಇವನ್ ಕಾನೂರು ಕೋಟೆ ಇನ್ ಬಹಳ ವರ್ಷ ಹೋಗ್ಬಿಟ್ರೆ ಉಳಿಯಲ್ಲ ಅಲ್ಲಿ. ಆದ್ರೆ ಅವ್ರು ತಗೊಂಡ್ರು ಕೂಡ, ಯಾರು ಅರಣ್ಯ ಇಲಾಖೆಯವರು ತಗೊಂಡ್ರು ಕೂಡ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ನಾ ಹೇಳುದು
ಅರಣ್ಯ ಇಲಾಖೆಗೂ ಆ ಪ್ರಜ್ಞೆ ಬೇರೆ ಬೇರೆ ಇಲಾಖೆ ಮಾಡ್ಬಿಟ್ಟಿದಾರಲ್ಲ, ಪ್ರಜ್ಞೆಯನ್ನು ಕೂಡ ಕೊಡ್ಬೇಕು ನಾವು. ಏನಂದ್ರೆ ಸರ್ಕಾರ ಅರಣ್ಯ ಕೊಟ್ರೆ ಇಲಾಖೆ ಆಗುತ್ತೆ. ಸರ್ಕಾರ ಕೊಡ್ಬೇಕು. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೂ ಹೇಳ್ಬೇಕು, ನೋಡಪ್ಪ ಇದು ಅರಣ್ಯ ಇಲಾಖೆ ಒಳಪಟ್ಟರು ಕೂಡ ಇದು ಮಾನ್ಯುಮೆಂಟ್. ಅದು ನ್ಯಾಯಾಲಯದಿಂದಲೇ ಡೈರೆಕ್ಷನ್ ಬರ್ಬೇಕು ಸರ್. ಅದಕ್ಕೆ ಈಗ ಹೇಳಿದ್ರೆ ಮಾಡಲ್ಲ. ನನಗೆ ಅದ್ರ ಬಗ್ಗೆ ಡೌಟ್. ನ್ಯಾಯಾಲಯ ಇದ್ರ ಬಗ್ಗೆ ಒಳಗ್ ಬರುತ್ತೆ ಅದನ್ನು